ನೈಟ್ ಟೈಮ್ದಾಗ ಕತ್ತಲ ತಿರುಗಾಡೋದು ಸರಿ ಅಲ್ಲ. ಸೊ ಬನ್ನಿ ಗಣಪತಿ ನೋಡ್ಕೊಂಡು ವಾಪಸ್ ಬರೋಣ ಅಂತ. ಮಳೆ 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 ಒಂದು ಸಾಕಾಗಿ ನೋಡ್ರಿ, ಚಂದ ಡಿಜೆ ಹಚ್ಚಿ ಹೊಂಟಿದ್ರು ನೋಡ್ಕೋತ ನಿಂತೀವಿ. ಮನೆಗೆ ಎಷ್ಟು ಪಾವತಿ ತೊಗೊಂಡ್ರೆ ತೊಗೊಂಡು ಹೋಗೋಮಂತ ಇಲ್ಲಿ ಸಿಗ್ನಲ್ ಹತ್ರ ಬಂದೆ ನಾನು. ಟೀ ಪೆಟ್ರೋಲ್ ಬಂಕ ನಮ್ಮ ಮನೆ ಇರೋದು ನಾನು ತೆತ್ತಿರ್ಲಿಲ್ಲ. ಇದು ರೀಲ್ಸ್ ನೋಡ್ಕೊತಿದ್ದೆ, ಅಕೌಂಟ್ನಾಗ ಬಂದ್ಬಿಡ್ತಾರೆ ರೀಲ್ಸ್ ತಗೊಂಡು ಪಾವ್ ಬಜ್ಜಿ ಗೈಸ್ ಇವಾಗ ಎದ್ದು ಸ್ವಲ್ಪ ಒಂದಿಷ್ಟು ಹಾಲು ತರಕೊಂಟೀನಿ. ಹಾಲಲ್ಲ, ಸಕ್ಕರೆ ತರಕೊಂಟೀನಿ ಗೈಸ್. ಬನ್ನಿ ಸಕ್ಕರೆ ತೊಗೊಂಬರಮಂತ. ತೊಗೊಂಬಂದಿಟ್ಟು ಚಹಾ ಮಾಡಿಕೊಂಡು ಕುಡಿಯೋಮಂತ. ನೋಡ್ರಿ ನಮ್ಮ ಚಂಪಕ್ಲಲ್ಲಿ ರೆಡಿ ಆಗಿ ಕೂತ ನೋಡ್ರಿ. ಎಲ್ಲಿ ಹೊಂಟಿವಿ ಹಾಂ ಮನೆ ಗೈಸ್. ಕೆರ ಪಟಾಪಟ ಅಂತ ಸಕ್ಕರೆ ತೊಗೊಂಬರಮಂತ. ಸಕ್ಕರೆ ತೊಗೊಂಬಂದ್ಬಿಟ್ಟು ಚಹಾ ಮಾಡ್ಕೊಂಡು ಕುಡಿಯೋಮಂತ. ಒಂದಿಷ್ಟು ಇವತ್ತು ಮಿಲ್ಕ್ ಶೇಕ್ ಇಲ್ಲ, ಅದು ಮಿಲ್ಕ್ ಶೇಕ್ ಬೇಕಂದ್ರೆ ಬಾಳೆಹಣ್ಣು ಬೇಕು. ಬಾಳೆಹಣ್ಣು ಅಂತೂ ಇಲ್ಲ, ಸೊ ಅದಕ್ಕೆ ಮಿಲ್ಕ್ ಶೇಕ್ ಇಲ್ಲ. ಇವತ್ತು ಹೋಗಿ ತೊಗೊಂಬರ್ಮಂತ. ಆ್ಯಂಡ್ ಇವತ್ತು ಗಣಪತಿ ಹಬ್ಬ ಎಲ್ಲ ಕಡೆ ಇವತ್ತು ಭಾರಿ ಡಿ ಜೆ ಇರ್ತದೆ. ತೋರಿಸ್ತೀನಿ ಅಂತ ನಿಮಗೆ ಡಿ ಜೆ ಬಂದಾಗ ಸಂಜೆ ಕಡೆ ಹೋಗೋಮಂತ ಗಾಂಧಿ ಚೌಕಿಗೆ. ಅವೆಲ್ಲ ತೋರಿಸ್ತೀನಿ ಅಂತ ಗೈಸ್. ಲೆಟ್ಸ್ ಗೋ. ಇವಾಗ ಹೋಗಿ ಬೇಗ ಸಕ್ಕರೆ ತೊಗೊಂಡು ಚಹಾ ಮಾಡ್ಕೊಂಡು ಕುಡಿಮಂತ. ಬನ್ನಿ ಹೋಗುವ ಗೈಸ್. ಅಲ್ಲಿಂದ ಒಂದು ಹೋಗೋದಷ್ಟು ಚಹಾ ಮಾಡ್ಕೊಂಡಿದ್ದೆ. ಚಹಾ ಮಾಡಿಕೊಂಡು ಬ್ರೆಡ್ ತಿಂದಿದ್ದೆ ಅದ್ರ ಜೊತೆ. ಚಹಾ ಬ್ರೆಡ್ ತಿನ್ಬೇಕಂತ ಹೇಳ್ಬಿಟ್ಟು ಎಂಥವ್ರು ಅದಾರಂದ್ರೆ ಡೇಟ್ ಡಿಬರ್ ಆಗಿದ್ದು ಬ್ರೆಡ್ ಕೊಟ್ರು ನೋಡ್ರಿ ಗೈಸ್. ನಾ ಇಷ್ಟು ಅರ್ಧ ತಿನ್ನಿನ ನೆನಪಾಗ್ಯದ, ಅರ್ಧ ತಿನ್ನಿನ ಗೊತ್ತಾಗ್ಯದ ನನಗೆ ಡೇಟ್ ಡಿಬರ್ ಆಗ್ಯದ ಅಂತ. ಈಗ ನೀ ವಿಡಿಯೋ ನೋಡಕತ್ತಿದ್ದೆ ಅಂದ್ರೆ ಸ್ವಲ್ಪ ತಡಿ ಅಂಗಡಿ ಬಂದು ಮಾಡ್ತೇನೆ ನಾನು. ನೋಡ್ರಿ ಗೈಸ್ ಹೆಂಗಿರ್ತಾರ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಕೊಟ್ರ. ಬಟ್ ಏನು ಮಾಡ್ತಾರೆ ಹೇಳಿ, ನಾನು ಚೆಕ್ ಮಾಡ್ಬೇಕಿತ್ತು ಅಲ್ಲಿ. ಈಗಂತೂ ಎಲ್ಲ ಎಕ್ಸ್ಪೈರ್ ಆಗಿದೆ ಕೊಡತ್ತಾರ ಗೈಸ್ ಎಲ್ಲ ಕಡೆ. ಕೋಲ್ಡ್ ಡ್ರಿಂಕ್ಸ್ ಹಿಡಿದು ಎಲ್ಲ ಹಿಡ್ದು ನಾ ಎಲ್ಲೆಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕೊಡೋದು ಎಲ್ಲ ಕೊಡೋಂಗಿಲ್ಲ. ಜಾಸ್ತಿ ಬರೇ ಎಕ್ಸ್ಪೈರ್ ಆಗಿದೆ ಮಾರಾಕತ್ತಾರ. ನೋಡಿ ಮಾಡಿ ತಿನ್ನಿರಿ. ನೀವು ಯಾರು ನೋಡಿ ತಿನ್ನೋರು ಮಾಡೋರು ನೋಡಿ ಮಾಡಿ ಯೂಸ್ ಮಾಡಿರಿ ಏನಿದ್ದು ಅಂದ್ರೆ. ಯಾಕಪ್ಪ ಅಂದ್ರೆ ನಿಮ್ಮ ಹೊಟ್ಟೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಸೊ ಅದರ್ಸಿನಿಂದ ಓಕೆ ಗೈಸ್. ಇವಾಗ ಒಂದಿಷ್ಟು ನೀರು ಕಾಸ್ಕೊಂಡಿನಿ. ಇವಾಗ ಸ್ನಾನ ಮಾಡಿ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಗಾಂಧಿ ಚೌಕದ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಗಣೇಶ ಚತುರ್ಥಿ ಗೈಸ್. ಗಣೇಶ ಚತುರ್ಥಿ ಜಿಜ್ಜಿನ ಡಿ ಜೆ ಬರ್ತಾವ ಅಲ್ಲಿ ಡ್ಯಾನ್ಸ್ ಆಡಿದಿರ್ತಾವೆ ಗೈಸ್. ಅದರ್ಸಲಿಂದ ಸಿಕ್ಕಾಬಳಿ ಡಿ ಜೆ ಬರ್ತಾವ. ನಮ್ಮ ಬಿಜಾಪುರ ಗಣಪತಿ ಏಕ್ ನಂಬರ್ ಗೈಸ್. ರಾಜ್ಯದ ಎಲ್ಲೆಲ್ಲೋ ಗಣಪತಿ ಹಬ್ಬ ಮಾಡ್ತಾರ. ಬಟ್ ಎಲ್ಲೆಲ್ಲಿ ಯಾವ ಸ್ಪೆಷಲ್ ಯಾವಾಗ ಭಾರಿ ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದ ಪ್ರಕಾರ ಮಾತ್ರ ನಮ್ಮ ಬಿಜಾಪುರದಾಗಂತೂ ಏಕ್ ನಂಬರ್ ಮಾಡ್ತಾರ. ಮುಂದೆ ನಿಮ್ಮ ಊರದಾಗ ಬೆಸ್ಟ್ ಮಾಡ್ತಿರ್ಬೋದು. ಯಾರು ಊರ ಬೆಸ್ಟ್ ಮಾಡ್ತಾರ ಕಾಮೆಂಟ್ ಮಾಡಿರಿ ನೋಡೋಣ. ಓಕೆ ಗೈಸ್ ಬನ್ನಿ ಇವಾಗ ಬೇಗ ಸ್ನಾನ ಮಾಡಿಬಿಟ್ಟು ರೆಡಿ ಆಗುವಂತ. ರೆಡಿಯಾಗಿ ಗಾಂಧಿ ಚೌಕ್ ಹೋಗೋಮಂತ. ಗಾಂಧಿ ಚೌಕ್ನಾಗ ಗಣಪತಿ ಇರ್ತದೆ ಅದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಏರಿಯಾದಾಗ ಒಂದು ಗಣಪತಿ ಅದ, ಅಲ್ಲಿ ಇನ್ವೈಟ್ ಮಾಡ್ಯಾರ. ಆ್ಯಂಡ್ ಇನ್ನೊಂದು 2-3 ಇನ್ವೈಟ್ ಮಾಡ್ಯಾರ. ನೋಡೋಣ ಮತ್ತೆ ಹೋಗೋಕ್ಕಾಗುತ್ತೋ ಇಲ್ಲ ಅನ್ನೋದು. ಸಿಕ್ಕಾಪಟ್ಟೆ ಜನ ಇನ್ವೈಟ್ ಮಾಡ್ಯಾರ. ಬರ್ರಿ ಇಬ್ಬರು ನಮ್ಮ ಬರ್ರಿ ಅಂತ ಹೇಳಿ. ನೋಡೋಣ ಮತ್ತೆ ಐ ವಿಲ್ ಟ್ರೈ ಟು ಬೆಸ್ಟ್ ಗೈಸ್. ಬನ್ನಿ ಇವಾಗ ಫಸ್ಟ್ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಲೆಟ್ಸ್ ಗೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸನ್ ಬ್ಲಾಗ್ಸ್ ಗೈಸ್. ಇವತ್ತಿನ ದಿನ ಗೊತ್ತಲ್ಲ, ಬೆಳಗ್ಗೆ ನಾನು ಶುರು ಮಾಡೀನಿ. ಬಟ್ ಇವಾಗ ಇಂಟ್ರೋ ಕೊಡಕತ್ತೀನಿ ಗೈಸ್. ಬನ್ನಿ ಇವಾಗ ಐತಲ್ಲ ಒಂದಿಷ್ಟು ರೊಟ್ಟಿ ಸಾಂಬಾರ್ದು ಮಾಡ್ಕೊಂಡಿದ್ದೆ, ಅದೇ ತಿನ್ನಕತ್ತೀನಿ ಇವಾಗ. ಬನ್ನಿ ಅದೊಂದು ತಿನ್ನಮಂತ ಊಟ ಮಾಡಮಂತ. ಊಟ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ಗೈಸ್ ನಿಮ್ಗೆ. ಇವಾಗ ಊಟ ಮಾಡಬೇಕು. ಟೈಮ್ ಎಷ್ಟಾಗಿ ಗೊತ್ತಂದ್ರೆ ಇವಾಗ 2:30 ಮೇಲೆ ಆಗ್ಯದ. ಅದಕ್ಕೆ ಬೇಗ ಐತಲ್ಲ ಊಟ ಮಾಡ್ಕೊಂಬಂತ. ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದಿಷ್ಟು ಕೆಲಸ ಅದ ಅದನ್ನು ವರ್ಕ್ ಮುಗಿಸ್ಕೊಂಡು ಆಮೇಲೆ ಗಾಂಧಿ ಚೌಕ್ ಹೋಗೋಮಂತ. ಲೆಟ್ಸ್ ಗೋ ಗೈಸ್. ಬನ್ನಿ ಹೋಗುವ, ತೋರಿಸ್ತೀನಿ ನಿಮಗೆ ಗೈಸ್. ಇವಾಗ ಸಂಜೆ ಆಗ್ಯದ ಗೈಸ್. ಸಂಜೆ ರೆಡಿ ಆಗಿನಿ. ಸಂಜೆ ರೆಡಿ ಆಗಿನ ಗೈಸ್. ಇವಾಗ ಎಲ್ಲಿಗಪ್ಪ ಅಂದ್ರೆ ನಮ್ಮ ಬಿಜಾಪುರದಾಗ ತಾಬಡ ಗಣೇಶಗಳು ಬರ್ತಾವೆ. ಇವಾಗ ಗಣೇಶನ ಎಂಟ್ರಿ ಇರ್ತದ, ಸಿಕ್ಕಾಪಟ್ಟೆ ಡಿಜೆ ಇರ್ತಾವೆ. ಅದಕ್ಕೆ ಗೈಸ್ ರೆಡಿ ಆಗಿನಿ, ಹೊಂಟಿನಿ ಈಗ. ಲೆಟ್ಸ್ ಗೋ ಗೈಸ್, ಹೋಗುವ. ಅಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಲ್ಲೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ ಐ ಥಿಂಕ್. ಯಾಕಂದ್ರೆ ಸಿಕ್ಕಾಪಟ್ಟೆ ಡಿಜೆ ಇರ್ತದೆ, ಡಿಜೆ ಸೌಂಡ್ ಇರ್ತದೆ. ನಮ್ಮ ಸೌಂಡು ನಿಮ್ಗೆ ಕೇಳಿಸಲ್ಲ. ಸೊ ಜಸ್ಟ್ ಡಿಜೆಗಳು ತೋರಿಸ್ತಿರ್ತೀನಿ, ಸ್ವಲ್ಪ ನೋಡಿರಿ. ಗಣಪತಿಗಳು ತೋರಿಸ್ತಿರ್ತೀನಿ. ಲೆಟ್ಸ್ ಸಿ ಗೈಸ್. ಚಲೋ ಹೋಗುವ, ಹೋಗಿ ನೋಡ್ಕೊಂಡು ಬರಮಂತ. ಬನ್ನಿ ಇವಾಗ ಹೋಗೋಣ ಅಂತ ಮನೆಯಿಂದ ಹೊಂಟಿನಿ. ಇಲ್ಲಿ ಟ್ರೈಪಾಡ್ ಇಲ್ಲ ಇಟ್ಟನಪ್ಪ ಅನ್ಕೊಳ್ಬೋದು ನೀವು. ಇರ್ತಾನೆ ರೀಲ್ಸ್ ಮಾಡಿದೆ ಗೈಸ್. ಅದಕ್ಕೆ ರೀಲ್ಸ್ ಮಾಡಿದೆ. ಈಗ ಐತಲ್ಲ ಮನೆಗೆ ಇಟ್ಕೆ ಹೋಗ್ಬೇಕು. ಈಗ ಬೀಳ್ತಿತ್ತು ಮನೆಗೆ ಇಟ್ಕೆ ಹೋಗ್ಬೇಕು ಗೈಸ್. ಇವಾಗ ಬನ್ನಿ ಇವಾಗ ಹೋಗೋಣ ಅಂತ.
ಈಗ ಡೈರೆಕ್ಟ್ ಗಾಂಧಿ ಚೌಕಿ ಹೋಗಿ ನಾ ಎಷ್ಟು ತತ್ವ ಬರೋದು ಗೊತ್ತಿಲ್ಲ ಅದನ್ನು. ಬನ್ನಿ ಬಟ್ಟೆದು ಒಗೆದಿಟ್ಟಿನಿ, ಇಲ್ಲಿ ಒಣಕ್ಕೆ ಜಾಗಿಲ್ಲ, ಅದಕ್ಕೆ ಅವು ಬಟ್ಟೆ ಒಗೆದು ಮತ್ತೊಬ್ಬ ಅಲ್ಲೇ ಮನೆಗೆ ಇಟ್ಟಿನಿ. ಹಿಂಗಾಗ್ಯದ ಬಂದಕ್ಕೆ ಮತ್ತೆ ಬಟ್ಟೆ ಎಲ್ಲ ಒಣಾಕ್ಬೇಕು, ಬಟ್ಟೆ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಇನ್ನೂ ಭಾಳ ಕೆಲಸ ಅದಾವ. ಫಸ್ಟ್ ಗಣಪತಿ ಅದಕ್ಕೆ ಗಣಪತಿ ಚತುರ್ಥಿ ಅಲ್ಲ, ಅದಕ್ಕೆ ಲೆಟ್ಸ್ ಗೋ ಹೋಗ್ಬರ ಮತ್ತೆ ಬನ್ನಿ. ಗೈಸ್ ನನ್ನ ವಾಯ್ಸಿನ ಕೆಲಸ ಯಾಕಂದ್ರೆ ಕಂಡವರು ಡಿಜೆ ಅದಾವ, ಸೌಂಡ್ ಅದಾವ ಆಯ್ತು. ಬನ್ನಿ ಬರೀ ಡಿಜೆ ಕಾಂಪಿಟೇಷನ್ ಮಾಡೋದು ಇಲ್ಲಿ. ಲೆಟ್ಸ್ ಗೋ ಗೈಸ್, ತೋರಿಸ್ಕೊಂತ ನಿಮಗೆ ಬರೀ ಡಿಜೆ ಸೌಂಡ್ ಅದಾವ. ನಾಲ್ಕು ಇಷ್ಟ ಗೈಸ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗಣಪತಿ ನೋಡಕ್ ಗದ್ದಲ್ದಾಗ ನಮ್ಮ ಹಾಲತ್ ನೋಡ್ರಿ ಗೈಸ್. ಸಲಾ ದುಃಖ ಖತಮ್ ನೀ ಹೋತಾ ಬೇ. ಮಳೆ 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 ನಾವು ಸಾಕಾಗಿ ನೋಡ್ರಿ, ಚಂದ ಡಿಜೆ ಹೊಂಟಿದ್ರು ನೋಡ್ಕೋತ ನಿಂತೀವಿ. ಮಳೆ ಬಂದು ಮೈ ಎಲ್ಲ ತೊಯ್ಸ್ಬಿಟ್ಟದ. ಹೋಗಾಗ ಎಷ್ಟು ಚಂದ ಕ್ಯೂಟಾಗಿ ಹೋಗಿದ್ದೆ, ಬರೋದು ನೋಡ್ರಿ ಹೆಂಗೆ ಬೀಗಿ ಬಿಲ್ಲಿ ಆಗಿನ ಗೈಸ್. ಛೇ 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 ಭಾಳ ಕೆಟ್ಟು ಮನ್ಸಿಕಲ್ಲತ್ತ ನನಗೆ. ಜಸ್ಟ್ ಇವತ್ತರ ಉಟ್ಕೊಂಡು ಡ್ರೆಸ್ಗಳು ಎಲ್ಲ ಹಾಳ ನೀಡ್ದಾವ. ಬರೀ ಒಂದು ಸ್ಕಿಲ್ ತೆಗಿತೀನಿ, ಕೀಲಿ ತೆಗೆದ್ಬಿಟ್ಟು ಸಿಗ್ತೀನಿ ಅಂತ ತೆಗೆದ್ರಿ ಗೈಸ್. ಒಳಗೆ ಹೋಗಿ ನಿಮಗೆ ಗೈಸ್ ಬಂದು ತಲೆ ವರ್ಷಂಗೆ ಕುಂತೀನಿ ನೋಡ್ರಿ. ಏನು ಮಾಡ್ತೀರಿ ಗೈಸ್, ಸಿಕ್ಕಾಪಟ್ಟೆ ಹೈರಾಣ. ಗಣಪತಿ ನೋಡೋಕಂತ ನಾವು ಅಲ್ಲಿ ನೋಡ್ರೆ ಗಣಪತಿ ಫುಲ್ ಮಳೆ ತೊಯ್ಸ್ಬಿಟ್ಟ ನನಗೆ. ಚಂದ ರೆಡಿಯಾಗಿ ಹೋಗಿದ್ದೆ. ಛೇ ಏನು ಮಾಡೋಕ್ಕಾಗಲ್ಲ ಗೈಸ್, ಹೋಗ್ಲಿ ಬಿಡ್ರಿ. ನಮ್ಮ ಸಿಂಬಾ ನೋಡ್ರಿ ಫುಲ್ ಗಾಬರಿ ಹಾಕೋತಾನ, ಸೌಂಡ್ಗಳು ಕೇಳಕ್ಯಾರ ಸುತ್ತಮುತ್ತ. ಬನ್ನಿ ಗೈಸ್, ಇವಾಗ ಹೋಗ್ತಾರ ಒಂದಿಷ್ಟು ಚಾ ಮತ್ತು ಟೋಸ್ಟ್ ತಿಲ್ಲಕತ್ತೀನಿ. ತಂಡಿಡೋದು ಗೈಸ್ ಸಿಕ್ಕಾಪಟ್ಟೆ ಅದ್ರ ಸಲ ಅಂತ ಒಂದಿಷ್ಟು ಚಾ ಟೋಸ್ಟ್ ತಿನ್ನೋದು. ಬನ್ನಿ ಚಾ ಟೋಸ್ಟ್ ತಿಂದ್ಬಿಟ್ಟು ಆಮೇಲೆ ಸಾಕೋತೀನಿ ಗೈಸ್. ಇವಾಗ ಮಾತಾಡ್ರೆ ಸ್ವಲ್ಪ ಕನ್ಸೆಪ್ಟ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಬರ್ತೀವಿ. ಯಾಕಪ್ಪ ಅಂದ್ರೆ ಒಂದೊಂದಿಷ್ಟು ಜನ ಹೊರಗೆ ತಿನ್ನಕೊಂಬರ್ಬೇಕಂತ ಹೇಳಿದ್ದಾರೆ. ಮನ್ಯಾಗ ಏನು ಮಾಡ್ಕೊಂಡು ತಿನ್ನಕ್ಕೆ ಮನಸ್ಸಿಲ್ಲ. ಅದೇ ಬೇಳೆ ಸಾಂಬಾರು ತಿಂತೀನಿ ಬ್ಯಾಸರ. ಸೊ ಬನ್ನಿ ಹೋಗಿ ಇವಾಗ ಏನಾದರೂ ತರ್ಲಾಕೊಂಬಂತ ಟೈಮ್ 9 ಆಗಿದ್ದೀವಿ. ನೋಡೋಣ ಏನಾದರೂ ತರಬೇಕಂತ ಹೇಳ್ತಾರೆ. ನೋಡುವ ಗಾಯ್ಸ್, ಲೆಟ್ಸ್ ಗೋ ಹೋಗೋ. ಮತ್ತೆ ಏನಾಗುತ್ತೋ ನಾವು ಓಪನ್ ಇದ್ರೆ ಭಾಳ ಇಷ್ಟ ಆಗುತ್ತೆ. ಓಪನ್ ಇರ್ಲಿಕ್ಕೆ ಭಾಳ ಹೋದ ಮಳೆ ಬರೋಕ್ಕದ ಜಿಡಿ 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 ಅದಕ್ಕೆ ಚಿತ್ರ ಇಟ್ಕೊಂತೀನಿ. ಬನ್ನಿ ಇವಾಗ ಹೋಗೋಮಂತ ಗೈಸ್. ಅಲ್ಲಿಂದ ಇವಾಗ ಒಂದಿಷ್ಟು ಇಲ್ಲಿ ಪಾವ್ ಬಜ್ಜಿ ತೊಗೊಳ್ಕೊಂಡು ಬಂದೀನಿ. 2 ಪ್ಲೇಟ್ ಪಾವ್ ಬಜ್ಜಿ ಹೇಳಿ ಇಷ್ಟು ಪಾವ್ ಬಜ್ಜಿ ತೊಗೊಂಡು ಹೋಗೋಮಂತ ಬನ್ನಿ. ಮಳೆ ಅಂದ್ರೆ ಮಳೆ ಗೈಸ್, ಥಂಡಿ ಬಿಡಾಕತ್ತದ. ಅದಕ್ಕೆ 2 ಪ್ಲೇಟ್ ಪಾವ್ ಬಜ್ಜಿ ತಿಂದು ಮಕ್ಕೊಂಬ ಮತ್ತು ಬಿಸಿ ಬಿಸಿ ಪಾವ್ ಬಜ್ಜಿ. ಲೆಟ್ಸ್ ಗೋ ಹೋಗೋಣ ತಿಂದು ಪಾವ್ ಬಜ್ಜಿ ತಿನ್ನೋದು. ನಾ ಗಾಬರಿ ನೋಡೋದ ಮನೆ ಗೈಸ್. ಹೋಗೋಷ್ಟು ಪಾವ್ ಬಜ್ಜಿ ತೊಗೊಂಡು ಹೋಗೋಮಂತ ಇಲ್ಲಿ ಸಿಗ್ನಲ್ ಹತ್ರ ಬಂದು ನಾನು ಟೀ ಪೆಟ್ರೋಲ್ ಅಂತ ನಮ್ಮ ಮನೆಯಿರೋದಲ್ಲಿ ಒಳಗ. ಅಲ್ಲಿಂದ ನಡ್ಕೊಂಡು ಬಂದ ಗಾಡಿ ಹೋದ್ರೆ ಫುಲ್ ಬೈತಿದ್ದೆ. ಅದಕ್ಕೆ ಥಂಡಿ ಬಿಡಾಕತ್ತ, ಅದಕ್ಕೆ ಫುಲ್ ಜಾಕೆಟ್ ಟಪ್ಪ ಹೆಚ್ಚಿದ್ದು ದಿಪ್ಪನ ಹಾಕೊಂಡು ಮನೆ ನೀವು ಹೋಗ್ತೀರ ಪಟಾಕ ತೊಗೊಂಡಕ್ಕೆ ಮನೆಗೆ ಹೋಗೋಮಂತ ಮನೆಯಾಗ ಕೂತು ನಾವು ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮನ್ಯಾಗ ಕಂಫರ್ಟೇಬಲ್ ಏನು ಆರಾಮ್ಸೆ ತಿನ್ಬೋದು. ಲೆಟ್ಸ್ ಗೋ ತೊಗೊಂಡು ಹೋಗುವ ಇವಾಗ ಬನ್ನಿ ಗೈಸ್. ಇವಾಗ ಅನ್ಸಕತ್ತದ ಸುಮ್ಮ ಅಲ್ಲೇ ತಿಂದು ಬರಲಿಲ್ಲಪ್ಪ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ಮನೆಗೆ ಹೋಟೆಲಿಗೆ ಭಾಳ ದೂರ ಇತ್ತು. ಸುಮ್ಮನೆ ನಡ್ಕೊತ ಹೋಗಿದ್ದೆ ನಾನು. ಅದರ ಒಂದು ಪಾರ್ಸಲ್ ಮಾಡ್ಕೊಂಬಂದಿನಿ. ಇಲ್ಲಿ ಮಳೆ ಗಾಳಿ ಕಣ್ಣು ಗಾಳಿ ಅದ. ಸೊ ಫುಲ್ಲು ತಣ್ಣಗಾಗಿರ್ತದೆ ಪಾವ್ ಬಜ್ಜಿ ಅಂತೂ ಟೇಸ್ಟ್ ಹತ್ತಲ್ಲ ಅಂತ ನನ್ನ ಅನಿಸಿಕೆ ಗೈಸ್. ಏನು ಮಾಡ್ಕೊಂಡು ತಿಳಿಯಲಿಲ್ಲ ಬನ್ನಿ. ಸೊ ಮಳೆ ತಿನ್ನೋದು ಭಾಳ ಬೆಸ್ಟ್ ಇತ್ತು. ಸುಮ್ಮನೆ ಹಿಂಗೆ ಮಾಡಿದೆ ನಾನು. ಬಂದ್ಬಿಟ್ಟು ಈಗ ಏನು ಮಾಡೋಕ್ಕೆ ಬರಲ್ಲ. ಅಟ್ಸ್ ಮನೆ ಹತ್ರನೇ ಈಗ ಹೋಗಿ ತಿನ್ನೋಣ ಗೈಸ್. ಅಲ್ಲಿಂದ ಇವಾಗ ಸೀದಾ ಮನೆಗೆ ಬಂದೆ ಒದ್ದಾಡ್ಕೋತು. ಈಗ ನೋಡ್ರಿ ಇಲ್ಲಿ ಪಾವ್ ಬಜ್ಜಿ ತಂದೀನಿ. ಇದನ್ನ ಥರ 3 ಪ್ಲೇಟ್ 2 ಪ್ಲೇಟ್ ತಂದೀನಿ ಪಾವ್ ಬಜ್ಜಿ. ಸರ್ ಅದನ್ನೇ ತಿನ್ನಂಬರಿ. ಪಾವ್ ಬಜ್ಜಿ ಅಷ್ಟೊಂದು ಟೇಸ್ಟ್ ಇಲ್ಲ. ನಾನು ತೆತ್ತಿರಲಿಲ್ಲ. ಇದು ರೀಲ್ಸ್ ನೋಡ್ಕೊತಿದ್ದೆ, ಅಕೌಂಟ್ನಾಗ ಬಂದ್ಬಿಡ್ತಾರೆ ರೀಲ್ಸ್ ತಗೊಂಡು.
ಪಾವ್ ಭಾಜಿ ಇದೆ ಅದಕ್ಕೆ ತಿನ್ನಂಗೈತೆ ಗೈಸ್. ಏನು ಮಾಡ್ತೀರಿ ಹೇಳ್ರಿ, ಹಿಂಗೆ ಆಗ್ಬಿಡ್ತದ ಅದು ತಲಬ್ ತಿನ್ನಂಗೆ ಆಗ್ಬಿಡ್ತದ. ತಂದೆ ಬಿಡ್ಬೇಕು, ಮಳೆ ಆಗೋಯ್ತು ಬಂದಿನಿ. ಏನು ಹೇಳೋ ತಿಂತೀನಿ ಬರೀತೀನಿ. ಊಟ ಅಂತೂ ಆಯಿತು. ಊಟ ಅಲ್ಲಕ್ಕೆ ಅದೇನೆ ಪಾವ್ ಭಾಜಿ ತಿಂದೆ. ಪಾವ್ ಭಾಜಿ ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ ಗೈಸ್. ಯಾಕೋ ಏನೋ ಗೊತ್ತಿಲ್ಲ, ಒಂದು ಚೂರು ಇಷ್ಟ ಆಗಿಲ್ಲ. ಸ್ವಲ್ಪ ಚಂದಿಲ್ಲ ಅನ್ಸುತ್ತದ, ಏನೋ ಗೊತ್ತಿಲ್ಲ ಗೈಸ್. ಹೋಗ್ಲಿ ಬಿಡ್ರಿ, ಅದನ್ನೇ ತಿಂದಿನಿ. ಇವಾಗ ಏನು ಮಾಡೋಕ್ಕಾಗಲ್ಲ, ತಂದಿದ್ದೇವೆ ಅಲ್ಲೇ ತಿಂದಿರ ಮತ್ತೆ ಬೇರೆ ಆಯಿತು. ಓಕೆ ಗೈಸ್, ಅದು ಹೋಲಿ. ಗಣಪತಿ ನೋಡ್ಬೇಕಂತ ಹೋದ್ರೆ ಮಳೆ ಹತ್ತಿ ನಮ್ಮದು ಯಾಕೋ ಏನೋ ಎಷ್ಟು ದಿನ ಮತ್ತೆ ಮಳೆ ಇರಲಿಲ್ಲ. ಒಂದಿಷ್ಟು ದಿನ ಏನೋ ಎಷ್ಟು ದಿನ ಆಗಿತ್ತು ಮಳೆನೇ ಇರಲಿಲ್ಲ. ಮತ್ತೆ ಇವತ್ತಿನ ಮಳೆ ಸ್ಟಾರ್ಟ್ ಆಗಿದೆ ನೋಡ್ರಿ. ಏನು ಹೇಳಮ್ಮ, ಬನ್ನಿ, ಏನು ಮಾಡೋಕ್ಕಾಗಲ್ಲ ಗೈಸ್. ಏನರ ಒಂದು ಮಾಡ್ಬೇಕಂದ್ರೆ ಏನರ ಒಂದು ಆಗುತ್ತೆ. ಚೆಂದಾಗಿ ವಿಡಿಯೋ ಮಾಡ್ಕೊಂಡು ಹೋಗಕ್ಕೆ ನಾವು ಹೋಗಿದ್ದೆ, ಬಟ್ ಮಳೆ ಹತ್ತಿ ನನಗೆ ಪೈಸ್ ಕರ್ಕೊಂಬಂತು. ಏನು ಮಾಡೋದು ಹೇಳ್ರಿ, ಒಂದು ಚಲೋ ಒಂದು ವಿಡಿಯೋ ಮಾಡ್ಕೊಂಡ್ರೆ ಆಯ್ತು. ನಮ್ಮ ಬಿಜಾಪುರದ ಯಾವ ಥರ ಗಣಪತಿ ಎಂಟ್ರಿ ಆಯ್ತು ಅಂತ ಹೇಳ್ತಾರೆ ನೋಡ್ಲಕ್ಕಂತ ಹೋಗಿದ್ದೆ. ನಾನು ಸ್ವಲ್ಪ ಲೇಟ್ ಮಾಡಿ ಹೋದೆ ಗೈಸ್. ಆದಷ್ಟು 3-4 ಗಂಟೆ ಹೋಗಿದ್ದಂದ್ರೆ ಭಾಳ ಲೈನ್ ಸಿಗ್ತಿದ್ದು, ಭಾಳ ಸಿಗ್ತಿದ್ವು. ಎಲ್ಲ ಇರೋದು ಗಣಪತಿಗಳು ಅವಾಗ ಹೋಗ್ತಿರ್ತಾವೆ ಮೆರವಣಿಗೆ ಮಾಡ್ಕೊಂಡು. ಗಣಪತಿ DJ ಆಯ್ತು ಅನ್ಕರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನೇ ಸ್ವಲ್ಪ ಲೇಟ್ ಆಗಿದ್ದೆ. 7 ಗಂಟೆಗೆ ನಾ ಇಲ್ಲಿಂದ ಹೋಗಿನಿ. ಹೋಗೋದ್ರೆ ಎಲ್ಲ ಹೋಗ್ಯಬಿಟ್ಟು ಗಣಪತಿಗಳು. ಸ್ವಲ್ಪ ದೊಡ್ಡ ಗಣಪತಿಗಳಿದ್ದು, ಸೊ ಒಂದೊಂದೆರಡು ಹಾಕಿನಿ ಅಷ್ಟೇ. ಓಕೆ ಗೈಸ್, ಗಣಪತಿ ಹೋಗಿ 7ನೇ ದಿನ ತೋರಿಸ್ತಿಂತ. 7ನೇ ದಿನ ಏಕ್ ನಂಬರ್ ಇರುತ್ತೆ ಗೈಸ್. ನಮ್ಮ ಬಿಜಾಪುರದಾಗ ಪಬ್ಲಿಕ್ ಏಕ್ ನಂಬರ್ ಇರುತ್ತೆ. ಮಿನಿ ಬ್ಲಾಗ್, ಆಲ್ ದರ್ಶನ್ ಮಿನಿ ಬ್ಲಾಗ್ದಾಗ ನೀವು ನೋಡಿರ್ತೀರಿ. ಹಳಿ ಸಬ್ಸ್ಕ್ರೈಬರ್ಸ್ ಹೋಗಿದ್ರಿ ಅಂದ್ರೆ. ಬಟ್ ಈ ವರ್ಷ ಭಾರಿ ತಾಬಿಡ್ತೊಬ್ರು ಮಾಡಮಂತ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಮತ್ತೆ ಇವತ್ತಿನ ಥಾಟ್ ಕೇಳ್ರಿ. ನಿಮಗೆ ಎತ್ತರಕ್ಕೆ ಹಾರಬೇಕೆಂಬ ಆಸೆ ಇದ್ದರೆ ಈಗಲೇ ಅನಾವಶ್ಯಕ ಭಾರಗಳನ್ನು, ಭಾವನೆಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗಮು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.